ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹೊಸಬೀಡಿನ ಕರಿಮನೆ ಸಮೀಪದ ಶ್ರೀ ಗಂಗಾಧರೇಶ್ವರ ದೇವಸ್ಥಾನದ ನೂತನ ಗರ್ಭಗೃಹದ ಪುನರ್ ನಿರ್ಮಾಣದ ಹಿನ್ನೆಲೆಯಲ್ಲಿ ಫೆಬ್ರವರಿ 2ರಂದು ನೂತನ ಗರ್ಭಗೃಹಕ್ಕೆ ದಾರಂದ ಪೂಜೆ ನೆರವೇರಿಸಲಾಯಿತು. ಈ ಭಗವತ್ ಕಾರ್ಯದ ಅಂಗವಾಗಿ ಫೆಬ್ರವರಿ 1ರಂದು ಸ್ಥಳ ಶುದ್ಧಿ ಕಾರ್ಯಕ್ರಮ ಹಾಗೂ ಸಾನ್ನಿಧ್ಯ ಹೋಮ ಸಂಪೂರ್ಣಗೊಂಡು ಫೆಬ್ರವರಿ 2ರ ಬೆಳಿಗ್ಗೆ ಪೂಜ್ಯ ಶ್ರೀ ವಿಶ್ವೇಶ್ವರ ಭಟ್ ಉಡುಪಿ ಇವರ ಅಮೃತ ಹಸ್ತದಿಂದ ನೂತನ ಗರ್ಭಗುಡಿಗೆ ದಾರಂದ ಪೂಜೆ ಸಂಪನ್ನಗೊಂಡು ಗರ್ಭನ್ಯಾಸ ಪೂಜೆಯ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳು ನೆರವೇರಿದವು. हर शंभो महादेव विश्वेशामरवल्लभ शिवशंकर सर्वात्म नीलकंठ नमोस्तुते करचरणकृतं वा कांचिजं कर्मजं वा श्रवणनयनजं वा मानसं वापराधं विहितमविहितं वा सर्वमेतत् क्षमस्व जय जय करुणाब्धे श्री महादेव शंभो सपरिवार गंगाधरेश्वराय नमः प्रार्थयामि नमस्करोमि क्षत्रजामरान्तिकलराजोपचार पूजार्थे कुसुमाक्षतं समर्पयामि प्रार्थयामि शान्तिरस्तु शुभन्तेस्तु ग्रहाः कुर्वन्तु मङ्गलम् अरिष्टानि प्रणश्यन्ति दुरितानि भयानि च स्वस्त्यस्तु ते कुशलमस्तु चिरायुरस्तु गोहर्दिवाजिधनधान्य समृद्धिरस्तु आयुष्यमस्तु विजयो श्रीभुक्षयोस्तु सौभाग्यमस्तु सततं शिवभक्तिरस्तु सपरिवार गंगाधरेश्वरस्य पूर्णानुग्रह सिद्धिरस्तु। ಜೀರ್ಣೋದ್ಧಾರ ಸಮಿತಿ ಎಲ್ಲ ಸದಸ್ಯರು ವೇದಿಕೆ ಭಾಗದವರು ಆಗಮಿಸಬೇಕು. ಜೀರ್ಣೋದ್ಧಾರ ಸಮಿತಿ ಎಲ್ಲ ಸದಸ್ಯರು ದೀಪ ಪ್ರಜ್ವಲನೆಯಿಂದ ಆಗಮಿಸಬೇಕು. ಊರಿನ ಎಲ್ಲ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರು ದೀಪ ಪ್ರಜ್ವಲನೆಯಿಂದ ಆಗಮಿಸಬೇಕಾಗಿ ವಿಜ್ಞಾಪನೆ. ಬೆಳಗಿಸುವಂತಹ ದೀಪ ಮನ ಬೆಳಬೇಕು. ಹಚ್ಚಿರುವಂತಹ ದೀಪ ನಿರಂತರವಾಗಿ ಗ್ರಾಮದಲ್ಲಿ ಉಳಿಯಬೇಕು. ಅಮೃತ ಹಸ್ತಗಳಿಂದ ದೀಪ ಪ್ರಜ್ವಲನೆಯಲ್ಲಿ ವಿಶೇಷವಾದಂತಹ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ದೀಪ ಪ್ರಜ್ವಲನೆ ಮೂಲಕ ವಿಶೇಷವಾದಂತಹ ಪ್ರಕಾಶಮಾನವಾಗಿ ಉಳಿಯುವಂತಹ ದೀಪ ಎಲ್ಲರ ಮನಸ್ಸನ್ನ ಬೆಳಗಬೇಕಿದೆ, ಎಲ್ಲರ ಮನವನ್ನ ಬೆಳಗಬೇಕಿದೆ. ಈ ಹಿನ್ನೆಲೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಗೌರವಾಧ್ಯಕ್ಷರಾದ
ಶ್ರೀ HK ಚಾಕಪ್ಪಗೌಡರು ವಹಿಸಿ ದೇಗುಲ ನಿರ್ಮಾಣದ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು. ಪೂಜೆ ಅಂತ ಅಲ್ಲಿ ಬೇರೆ ಗಣಧಾರ ಅಂತ ಬರ್ತಾರೆ. ಗಣಧಾರ ಅಂತ ನಮಗೆ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ಇವತ್ತು ದ್ವಾರಂತ ಪೂಜೆ ಅಂತ ನಮ್ಮಲ್ಲಿ ಮನೆಯಲ್ಲೆಲ್ಲ ದ್ವಾರ ಬಾಕಲ್ಲಿ ಇರ್ಬೇಕಾದ್ರೆ ಪೂಜೆ ಮಾಡ್ತೀವಲ್ಲ, ಕೆಳಗಡೆ ಬಂಗಾರ ಬೆಳ್ಳಿ ದುಡ್ಡು ಕಾಸೆಲ್ಲ ಇಟ್ಟು ಬೆಳ್ಳಿ ಮಾಡೋದ್ರಿಂದ ಅದಕ್ಕೆ ದ್ವಾರಂತ ಪೂಜೆ ಅಂತ. ಜೊತೆಲಿ ಇದು 4ನೇ ಬಾರಿ ಪೂಜೆ ನಮ್ದು. ಒಂದ್ಸಾರಿ ನಿಮ್ಗೆ ಗೊತ್ತಿದ್ದಂಗೆ ವಿಸರ್ಜನೆ ಆಯ್ತು, ಒಂದ್ಸಾರಿ ಪ್ರತಿಷ್ಠಾಪನೆ ಆಯ್ತು, ಅಲ್ಲಿ ಕೆಸರುಕಲ್ಲ ಮೂರ್ತ ಆಯ್ತು, ಅಂತ ನಿಧಿಗುಂಬ ಸ್ಥಾಪನೆ ಆಯ್ತು. ಇವತ್ತು ದಾರಂತ ಪೂಜೆ ಅಂತ ಆಯ್ತು. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ನೋಡಿ ಎಲ್ಲೆಲ್ಲಿಂದೆಲ್ಲ ಬಂದು ನಮಗೆ ಸಹಕರಿಸಿದ್ದಾರೆ. ನಿಜ ಉಡುಪಿ ಮಹಾಸ್ವಾಮಿಗಳು ಬಂದು ಇಲ್ಲಿ ಪಾದ ಊರಿದ್ರಿಂದ ಈ ದೇಗುಲ ಇನ್ನು ಹೆಚ್ಚಿನ ಅಭಿವೃದ್ಧಿ ಹೊಂದಲಿ ಅಂತ ಹೇಳಿ ನಮ್ಮೆಲ್ಲರಿಗೂ ಆಸೆ. ಜೊತೆಲಿ ನಮ್ಮ ಗ್ರಾಮದಲ್ಲಿ ಎಲ್ಲರ ಮನೆಗೂ ನಮ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಕೆಲವ್ರ ಮನೆಗೆ ಭೇಟಿ ಕೊಟ್ಟಿದ್ದೀವಿ. ಈ ಏನು ನೀವು ದಾನ ಮಾಡಿದರೆ ನಿಮ್ದೊಂದು ಹೆಸರಿನಲ್ಲಿ ಈ ಕಲ್ಲು ಒಂದು ಪ್ರತಿಷ್ಠಾಪನೆ ಆಗ್ತದೆ. ಆ ದೇವಸ್ಥಾನಕ್ಕೆ ನಮ್ದು ಒಂದು ಕಲ್ಲು ಬಿದ್ದಿದೆ ಅಂತ ನಾಳೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಮರಿಮಕ್ಕಳಿಗೆ ನೀವು ಬೋಧನೆ ಮಾಡ್ಬೋದು. ಜೊತೆಲಿ ಬಾಕಿ ವಿಚಾರ ಎಲ್ಲ ಮಾತಾಡಿದ್ದಾರೆ, ನಾನೇನು ತಿರ್ಗಾ ಮಾತಾಡ್ಬೇಕಾಗಿದ್ದಿಲ್ಲ. ಆದ್ರೆ ಕೊಡುವ ಮುಂಚೆ ಈ ಫೆಬ್ರವರಿ 8 ನೀವು ದುಡ್ಡು ಸಹಕಾರ ನೀಡಿದರೆ ಆದಷ್ಟು ಜನ ದೇವಸ್ಥಾನ ಎಬ್ಬಿಸಬಹುದು ಅಂತ ನಮ್ಮ ಆಲೋಚನೆ. ನೂತನ ಗರ್ಭಗುಡಿಗೆ ದಾರಂದ ಪೂಜೆ ನೆರವೇರಿಸಿದ ಪೂಜ್ಯ ಶ್ರೀ ವಿಶ್ವೇಶ ಭಟ್ ಆಶೀರ್ವಚನ ನೀಡಿದರು. ಇವತ್ತು ಆ ಗಂಗಾಧರೇಶ್ವರನ ಗಂಗೆಯನ್ನು ಧರಿಸಿದಂತಹ ಈಶ್ವರನ ಸನ್ನಿಧಾನ ನಿತ್ಯವೂ ಕೂಡ ನಮ್ಮ ಅರ್ಚಕರು ತಿಳಿಸಿದ್ರಲ್ಲಿ ಆ ಬೆಟ್ಟದ ಮೇಲೆ ಗಂಗಾಧರೇಶ್ವರನ ಮೂಲ ಸನ್ನಿಧಾನ ಇದೆ. ಅಲ್ಲಿ ಪ್ರತಿನಿತ್ಯ ವರ್ಷದ 365 ದಿನ ಕೂಡ ಆ ದೇವರಿಗೆ ಗಂಗೆಯೇ ಅಭಿಷೇಕ ಆಗ್ತಾ ಇರ್ತದೆ. ಆ ತೀರ್ಥವನ್ನ ನಾವು ಆ ಗಂಗಾಧರೇಶ್ವರನ ಸನ್ನಿಧಾನ, ವಿಶಿಷ್ಟವಾದ ಸನ್ನಿಧಾನ ಆ ಬೆಟ್ಟದಲ್ಲಿದೆ. ಆ ಬೆಟ್ಟದ ಗಂಗಾಧರೇಶ್ವರನ ಸನ್ನಿಧಾನವನ್ನ ನಾವು ಇಲ್ಲಿ ತಂದು ಆರಾಧನೆ ಮಾಡ್ತೇವೆ ಎಂಬುದಾಗಿ ತಿಳಿಸಿದ್ರು. ಆ ಗಂಗಾಧರೇಶ್ವರನ ಒಲುಮೆಯಿಂದ ಇಲ್ಲಿ ಸಂತತಿ ಇಲ್ಲದವರಿಗೆ ಸಂತತಿ ಮತ್ತೆ ಆರೋಗ್ಯ ಎಲ್ಲವೂ ಕೂಡ ದೊರಕ್ತಾ ಇದೆ ಅಂತ. ಎಲ್ಲ ಮೃತ್ಯು ಭಯವನ್ನ ಪರಿಹಾರ ಮಾಡುವವನು ಮಹಾದೇವರು. ಕೈಲ್ಕೆರೆ ಮುಲ್ಲಿಮನೆಯ ಶ್ರೀ ಉದಯ್ ಕೊಠಾರಿ ಈ ಸಂದರ್ಭದಲ್ಲಿ ತಮ್ಮ ಆಶಯ ನುಡಿಗಳನ್ನಾಡಿದರು. ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಸತೀಶ್ ಕೊಠಾರಿ ನಾಯಕನಕಟ್ಟೆ ಇವರಿಗೆ ಈ ಸಾಲಿನ ಅನ್ನಬ್ರಹ್ಮ ಪ್ರಶಸ್ತಿಯನ್ನು, ಶ್ರೀ R ಸುಧಾಕರ್ ಬಾಗಡೆಯವರಿಗೆ ಈ ಸಾಲಿನ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಹಾಗೂ ಶ್ರೀ ವಿಠಲ್ ಕುಲಾರ್ ಇವರಿಗೆ ಈ ಸಾಲಿನ ಕಾಯಕಯೋಗಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಉದ್ಯಮಿಗಳಾದ ಶ್ರೀ ಸಂದೀಪ್ ಶೆಟ್ಟಿ, ಶ್ರೀ ಸತೀಶ್ ಕೊಠಾರಿ ನಾಯಕನಕಟ್ಟೆ, ಶ್ರೀ ವಿಠಲ್ ಕುಲಾರ್, ಶ್ರೀ ದಿನೇಶ್ ತೋಳಾರ್, ಶ್ರೀ ಪ್ರಕಾಶ್ ಶೆಟ್ಟಿ, ಶ್ರೀ ಸುಧಾಕರ್ ಭಟ್, ಶ್ರೀ ಶ್ರೀಮಂತ ಮಂಜುನಾಥ್, ಶ್ರೀ ನಾಗರಾಜ್ ಕುಲಾಲ್, ಶ್ರೀ ಅಶೋಕ್ ನಾಡಿಗ್, ಶ್ರೀ ಹೇಮಂತ್, ಶ್ರೀ ಶಂಕರ್ ಐತಾಳ್, ಶ್ರೀಮತಿ ಜಾನಕಮ್ಮ ನಾಗಪ್ಪಗೌಡ, ಶ್ರೀ ಪ್ರಶಾಂತ್ ಸಾಗರ, ಶ್ರೀ ಪ್ರೀತಂ ಸಾದ್ಗಲ್, ನಗರ ಶ್ರೀ ನಾಗರಾಜ್ ಶೆಟ್ಟಿ, ಶ್ರೀ ನಾಗೇಶ್ ಗಂಡಿನಕೊಪ್ಪ, ಶ್ರೀ ಸತೀಶ್ ಶೆಟ್ಟಿ, ಶ್ರೀ ಅಶೋಕ್, ಶ್ರೀ ರಾಜೇಂದ್ರ ಎಮ್ಮಾರ್, ಶ್ರೀ ನಾಗರಾಜ್ ಪೂಜಾರಿ, ಶ್ರೀ ವಿಶ್ವನಾಥ್ ಕುಲಾಲ್, ಶ್ರೀ ಲೋಕೇಶ್ ಕುಲಾಲ್, ಶ್ರೀಮತಿ ಸುಮಿತ್ರಾ ಗಿರಿಯಪ್ಪಗೌಡ, ರಾಜಕೀಯ ಮುಖಂಡರುಗಳಾದ ಮಾಸ್ತಿಕಟ್ಟೆ ಸುಬ್ರಹ್ಮಣ್ಯ, ಶ್ರೀ ಸತೀಶ್ ಜಪ್ತಿ, ಹಿರಿಯ ನ್ಯಾಯವಾದಿ KV ರಾಜಾರಾವ್, ಜಾಗೃತಿ ಟ್ರಸ್ಟ್ ಬೆಂಗಳೂರಿನ ಅಧ್ಯಕ್ಷ ಶ್ರೀ ನಾಗೇಶ್ ಜಿ, ಸಮಾಜ ಸೇವಕರಾದ ಶ್ರೀ ಗೋಪಾಲ್ ದೇವಾಡಿಗ, KMF ಚಿತ್ರದುರ್ಗದ ಶ್ರೀ ಮಂಜುನಾಥ್, ಶ್ರೀಮತಿ ಗಾಯತ್ರಿ ನಾಗರಾಜ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವ್ಯವಸ್ಥಾಪನಾ ಸಮಿತಿಯ ಸುಧಾಕರ್, ಶಶಿಧರ್ ಶೆಟ್ಟಿ ಬಿಹಾಳಿ, ಶ್ರೀ ಸತೀಶ್ ಕುಮಾರ್, ಕಾರ್ಯದರ್ಶಿ ಕಿರಣ್ ಕುಮಾರ್ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಹಾಗೂ ಊರಿನ ಗ್ರಾಮಸ್ಥರು ಹಾಜರಿದ್ದರು. ಕಾರ್ಯಕ್ರಮದ ನಂತರ ದೇಗುಲದಲ್ಲಿ ಅನ್ನಪ್ರಸಾದ ವಿನಿಯೋಗ ನಡೆಯಿತು. ಪತ್ರಕರ್ತರಾದ ಶ್ರೀ K ಸಂತೋಷ್ ಶೆಟ್ಟಿ ಮೊಳಹಳ್ಳಿ ಕಾರ್ಯಕ್ರಮ ನಿರೂಪಿಸಿ, ಹೊಸಬೀಡುವಿನ ಶ್ರೀಮತಿ ಗೀತಾ ಉದಯ್ ಕೊಠಾರಿ ವಂದಿಸಿದರು.